ಕೊಡ್ತಾರೆ. ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಆ ಲಾಠಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು. ಗಾಯಾಳುಗಳನ್ನ ಭೇಟಿ ಮಾಡ್ತಾರೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ, ಸಿಟಿ ರವಿ, ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ. ಇವತ್ತಿನ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನ ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ವಿ. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು, ಅದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯ್ತು, ಜೊತೆಗೆ ಒಂದಷ್ಟು ಐಡ್ರಾಮಾ ಆಯ್ತು. ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ. ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ. ಮತ್ತು 2 RAF ಕಂಪನಿಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಕೊಡ್ತಾರೆ. ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಆ ಲಾಠಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು. ಗಾಯಾಳುಗಳನ್ನ ಭೇಟಿ ಮಾಡ್ತಾರೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ, ಸಿಟಿ ರವಿ, ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ. ಇವತ್ತಿನ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನ ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ವಿ. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು, ಅದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯ್ತು, ಜೊತೆಗೆ ಒಂದಷ್ಟು ಐಡ್ರಾಮಾ ಆಯ್ತು. ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ. ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ. ಮತ್ತು 2 RAF ಕಂಪನಿಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಕೊಡ್ತಾರೆ. ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಆ ಲಾಠಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು. ಗಾಯಾಳುಗಳನ್ನ ಭೇಟಿ ಮಾಡ್ತಾರೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ, ಸಿಟಿ ರವಿ, ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ. ಇವತ್ತಿನ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನ ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ
ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ವಿ. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆನ ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯ್ತು, ಜೊತೆಗೆ ಒಂದಷ್ಟು ಐ ಡ್ರಾಮಾ ಆಯ್ತು. ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದೀವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ ಮತ್ತು 2 RAF ಕಂಪನಿಗಳು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಕೊಡ್ತಾರೆ. ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಆ ಲಾಠಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು. ಗಾಯಾಳುಗಳನ್ನ ಭೇಟಿ ಮಾಡ್ತಾರೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ, ಸಿಟಿ ರವಿ, ಪ್ರತಾಪ್ ಸಿಂಹ, ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ. ಇವತ್ತಿನ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನ ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಸೊ ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ವಿ. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆನ ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯ್ತು, ಜೊತೆಗೆ ಒಂದಷ್ಟು ಐ ಡ್ರಾಮಾ ಆಯ್ತು. ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ ಮತ್ತು 2 RAF ಕಂಪನಿಗಳು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ